ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ಸ್ ಯಾವ ರೀತಿ ಹೋಗುತ್ತೆ ಪೂರ್ತಿ ವ್ಲಾಗ್ಸ್ ನೋಡ್ತಾ ಇರಿ. ಸೊ ಇವತ್ತಿನ ವ್ಲಾಗ್ಸ್ ನಾನು ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಯಾರನ್ನ ಹೊಸಬ್ರಾಗಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಡೈಲಿ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬೆಳಿಗ್ಗೆನೇ ಎದ್ದು ನಾನು ರೆಡಿಯಾಗಿ ಇವಾಗ ಕಾಫಿ ಮಾಡಿ ಕುಡಿದ್ಬಿಟ್ಟು 7 ಗಂಟೆ ಏನೋ ಆಗಿಬಿಟ್ಟಿತ್ತು ಟೈಮು. ಹಾಗೇನು ಗಿಡಕ್ಕೆ ನೀರು ಹಾಕಿಬಿಟ್ಟೆ ಹೋಗ್ತೀನಿ. ಡೈಲಿ ಬೆಳಿಗ್ಗೆ ಅಂಗಡಿಗೆ ಹೋಗೋಕೆ ಮುಂಚೆ ನೀರು ಹಾಕಿಬಿಟ್ಟೆ ಹೋಗ್ತೀನಿ, ಇಲ್ಲಾಂದರೆ ಒಂದೊಂದು ದಿವಸ ಮರ್ತೋದ್ರೆ ಗಿಡಗಳು ಒಣಗಿಬಿಡ್ತವೆ ಅಂಥೇಳಿ ಫಸ್ಟೇ ನೀರು ಹಾಕಿ. ಇವತ್ತು ಸ್ವಲ್ಪ ಅಂಗಡಿಯಲ್ಲಿ ಕೂಡ ಕೆಲಸ ಇದೆ, ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಅಂಗಡಿಗೆ ಹೋದ್ಮೇಲೆ ಮತ್ತೆ ಈ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗಷ್ಟೇ ಇಡ್ಲಿ ತರಿಸಿ ಇಡ್ಲಿನ ತಿನ್ನಿಸಿದ್ದು. ಸೊ ಇಡ್ಲಿ ಅಂದರೆ ಫೇವ್ರೇಟ್ ಆಗಿದೆ ಅವನಿಗೆ. ಇಲ್ಲೊಂದು ಹೋಟ್ಲಲ್ಲಿ ಇಡ್ಲಿ ಚೆನ್ನಾಗಿ ಮಾಡ್ತಾರೆ, ಸಾಂಬಾರು ಜೊತೆಗೆ ಟೊಮ್ಯಾಟೊ ಪ್ಯೂರಿ ಥರ ಇರುತ್ತೆ. ಸೊ ಅದರಿಂದ ತಿನ್ನೋಕೆ ಇಷ್ಟ ಆಗುತ್ತೆ ಅಂಥೇಳಿ ಸೊ ಡೈಲಿ ಒಂದೊಂದು ಇಡ್ಲಿ, ಬೆಳಿಗ್ಗೆ ಇಡ್ಲಿ ಬೇಕೇ ಬೇಕು. ಸೊ ಅದೇ ಹೋಟೆಲ್ ಬೇಕು, ಅದು ಹೋಟೆಲ್ ತೆಗ್ದಿನ ಅಂದರೆ ತುಂಬ ಗಲಾಟೆ ಮಾಡ್ತಾರೆ. ಬಾಯ್ ಗುಂಡ. ಬಾಯ್. ಎಲ್ಲ ಖಾಲಿಯಾಗಿತ್ತು. ಇವಾಗ ಇಲ್ಲಿ ಬರ್ಫಿ ಐಟಮು, ಬಿಸ್ಕೆಟ್ ಎಲ್ಲ ಬಂತು. ಇಲ್ಲಿ ಎಂಟ್ರೆನ್ಸಲ್ಲಿ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಜೋಡಿಸ್ಕೊತೀನಿ. ಇವತ್ತು ಅಂಗಡಿಯಲ್ಲಿ ಕೂಡ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ, ಇದನ್ನು ಫಸ್ಟ್ ಎಲ್ಲ ನೀಟಾಗಿ ಜೋಡಿಸ್ಬಿಡ್ತೀನಿ. ಯಾವ ರೀತಿ ಜೋಡಿಸ್ತೀನಿ ಅಂಥೇಳಿ ಪೂರ್ತಿ ನೋಡ್ತಾ ಇರಿ. ಎಲ್ಲ ಖಾಲಿಯಾಗಿದ್ದಾವೆ ಈ ಥರ. ಇವತ್ತು ಐಟಮ್ಸ್ಗಳು ಅಂದರೆ ಮೇಲೆ ಅಂದರೆ ಬರ್ಫಿ ಐಟಮ್ಸ್ಗಳೆಲ್ಲ ಖಾಲಿಯಾಗಿದ್ವು, ಅದೆಲ್ಲನೂ ತರಿಸಿ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಅಂಗಡಿಯಲ್ಲಿ ಜ್ಯೂಸ್ ಐಟಮ್ಸ್ ಎಲ್ಲ ಫುಲ್ ಖಾಲಿಯಾಗಿದ್ದಾವೆ. ಊರಿಗೆ ಹೋಗ್ತಾ ಇದ್ವಿ, ಊರಿಗೆ ಹೋಗಿ ಬಂದಮೇಲೆ ಎಲ್ಲ ಐಟಮ್ಸ್ಗಳನ್ನ ಫುಲ್ಲಾಗಿ ಹಾಕೋಣ ಅಂಥೇಳಿ ಏನೂ ಐಟಮ್ ತರಿಸಿಲ್ಲ ಜಾಸ್ತಿ. ಊರಿಂದ ಬಂದ ಕೂಡಲೇ ತುಂಬಾ ಕೆಲಸ ಇದೆ. ಎಲ್ಲ ಫುಲ್ ಅಂಗಡಿಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇರೆ ಜ್ಯೂಸು ಮತ್ತು ನೀರೆಲ್ಲ ಫುಲ್ಲು, ಇನ್ನು ಸಮ್ಮರ್ ಫುಲ್ಲು ಸ್ಟಾರ್ಟ್ ಆಯ್ತಲ್ವ. ಸೊ ಇವಾಗ ಜಾಸ್ತಿ ಹೋಗೋದು ನೀರು ಮತ್ತು ಜ್ಯೂಸು. ಆಲ್ರೆಡಿ ಇವಾಗ ನೀರು ಜಾಸ್ತಿ ಸೇಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಮೇನ್ ನೀರೇ ಅಲ್ವಾ ಇವಾಗ ಸೇಲ್ ಆಗೋದು. ಹಾಗಾಗಿ ಇವತ್ತು ಫುಲ್ಲಾಗಿ ಊರಿಂದ ಬಂದ ಕೂಡಲೇ ಫುಲ್ ಐಟಮ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವೆಲ್ಲ ಫುಲ್ಲು ಅಂದರೆ ಇಲಿ ಇರ್ತೇವಲ್ಲ, ಇಲಿ ಏನಾನ ಇದ್ದರೆ ಹೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಐಟಮ್ಸು ಆಲ್ಮೋಸ್ಟ್ ಖಾಲಿ ಮಾಡಿದ್ದೀವಿ. ಬಂದಮೇಲೆ ಎಲ್ಲ ಐಟಮ್ ಹಾಕ್ತೀನಿ. ಕೆಲಸ ಆಯಿತು ಫ್ರೆಂಡ್ಸ್. ಇವತ್ತು ಎಲ್ಲ ಅಂಗಡಿದೆಲ್ಲ ಜೋಡಿಸಿದ್ದಾಯಿತು. ಅಂದರೆ ಐಟಮ್ ನಾನು ಊರಿಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ಐಟಮ್ ಏನೂ ತರಿಸ್ತಾ ಇಲ್ಲ. ಬಂದು ಮಂಡೆಯಿಂದ ಫುಲ್ ಐಟಮ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಎಂಟ್ರೆನ್ಸಲ್ಲಿ ಬರ್ಫಿ ಐಟಮ್ಸ್ ಎಲ್ಲ ಜೋಡಿಸಿ ಕ್ಲೀನ್ ಆಯಿತು. ಇವಾಗ ನಾಷ್ಟ ಮಾಡಬೇಕು. ಸೊ ನಾಷ್ಟ ಮಾಡಿಲ್ಲ, ಟೈಮ್ 12 ಗಂಟೆ ಆಗ್ತಾ ಬಂತು. ನಾಷ್ಟ ಮಾಡೋದು ಇಡ್ಲಿ ತರಿಸ್ಕೊಂಡಿದ್ದಿಲ್ಲ. ಬೆಳಿಗ್ಗೆ ಟೈಮು ಅಡುಗೆ ಮಾಡೋಕ್ಕೆ ಟೈಮೇ ಆಗ್ತಾಯಿಲ್ಲ ಇನ್ನೊಬ್ಬೆ, ಹಾಗಾಗಿ ಇಲ್ಲೇ ಇಡ್ಲಿ ತರಿಸಿದ್ದೀವಿ. ಮಧ್ಯಾಹ್ನ ನಮ್ಮ ಮನೆಯವರು ಹೋಗಿ ರೈಸ್ ಮಾಡ್ಕೊಂಬರ್ತಾರೆ. ಸೊ ಬನ್ನಿ ಇವಾಗ ಯಾವ ರೀತಿ ಜೋಡಿಸಿದ್ದೀನಿ ಅಂಥೇಳಿ ನೋಡ್ಕೊಬರೋಣ. ಐಟಮ್ ಎಲ್ಲ ಜೋಡಿಸಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಆಚೆಯಿಂದ. ಸೊ ಇದೆಲ್ಲ ಖಾಲಿ ಆಗಿಬಿಟ್ರೆ ಒಂಥರ ಕಾಣಿಸ್ತಾ ಇತ್ತು. ಹಾಗಾಗಿ ನಾನು ಊರಿಗೆ ಹೋಗ್ಬಿಟ್ಟು ಬಂದ್ರೂ ಆಮೇಲೆ ಮತ್ತೆ ಬೇರೆ ಐಟಮ್ ತರಿಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಸದ್ಯಕ್ಕೆ ಇಷ್ಟು ಐಟಮ್ನ ತರಿಸಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಫುಲ್ ಕ್ಲೀನ್ ಮಾಡಿದ್ದೀನಿ. ಮತ್ತು ಊರಿಂದ ಬಂದಮೇಲೆ ಎಲ್ಲ ಫುಲ್ ಅಂಗಡಿ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಮೇಲೆ ಶಾಂಪೂ ಮತ್ತು ಲೇಸ್ ಐಟಮ್ಸ್ ಏನೇನಿದೆ ಅದೆಲ್ಲನೂ ಆಲ್ಮೋಸ್ಟ್ ತಗಲಾಕಿದ್ದೀನಿ ನಾನು. ಅವಾಗವಾಗ ಕ್ಲೀನ್ ಆಗ್ತಾ ಇರುತ್ತೆ. ಖಾಲಿ ಆದ ಕೂಡಲೇ ಮತ್ತೆ ಸೀಟ್ಗಳನ್ನ ಬಾಕ್ಸ್ ಓಪನ್ ಮಾಡಿ ತಗಲಾಕ್ತಾ ಇರ್ತೀವಿ. ಇಲ್ಲಿ ಆ ಕೆಳಗಡೆನೇ ಒಂದು ಸ್ವಲ್ಪ ಇಲಿ ಸೇರ್ಕೊಂಡ್ಬಿಟ್ಟು, ಸೊ ಹೋದ್ಸರಿ ಕೂಡ ಓಡಿಸಿದ್ವಿ, ಮತ್ತೆ ಇನ್ನೂ ಇಲಿಗಳು ಸೇರ್ಕೊಂಡ್ಬಿಟ್ಟು ತುಂಬಾ ನೀರು ಕುಡಿಯೋದು. ಸೊ ಜ್ಯೂಸ್ ಎಲ್ಲ ಕಟ್ ಮಾಡಿರುತ್ತೆ. ಸೊ ಹಾಗಾಗಿ ಊರಿಗೆ ಹೋಗೋಕೆ ಮುಂಚೆ ನಾನು ಇಟ್ಬಿಟ್ಟು ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಆಲ್ಮೋಸ್ಟ್ ಐಟಮ್ಸ್ ಎಲ್ಲನೂ ಖಾಲಿ ಮಾಡಿದ್ದೀವಿ. ಇನ್ನು ಊರಿಂದ ಬಂದ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಆವಾಗ ನಾನು ಮತ್ತೆ ವಿಡಿಯೋನ ಮಾಡ್ತೀನಿ. ಸೊ ಮತ್ತೆ ಎಷ್ಟು ಐಟಮ್ಸ್ಗಳನ್ನ ತರಿಸಿದ್ದೀನಿ ಅಂಥೇಳಿ ತೋರಿಸ್ತೀನಿ ಅವಾಗ. ಅಂಜಲಿ ಕೂಡ ಇವಾಗ ಕಾಲೇಜಿಂದ ಬಂದು ಮತ್ತು ಪಾಪುನೂ ಅಷ್ಟೇ 12:30ಗೆಲ್ಲ ಬಂದುಬಿಟ್ಟಿದ್ದ. ಇನ್ನು ಮತ್ತೆ ಮನೆಗೆ ಹೋದ್ಮೇಲೆ ಈ ವ್ಲಾಗ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಹೋದ ಕೂಡಲೇ ಇವಾಗ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಫಸ್ಟು ಸ್ನಾನಕ್ಕೆ ನೀರು ಇಟ್ಬಿಡೋಣ ಅಂತೇಳಿ, ಪೂಜೆ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತಲ್ವ, ಗ್ಯಾಸ್ ತುಂಬಾ ಗಲೀಜಾಗಿತ್ತು. ಹಾಗಾಗಿ ಅದನ್ನು ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಇನ್ನು ನಾನು ರೆಸಿಪೀಸ್ ಏನಾದರೂ ಮಾಡ್ತಾ ಇರ್ತೀನಿ. ರೆಸಿಪೀಸ್ ಮಾಡಲಿ ಬಿಡಲಿ, ಆದರೆ ನಾನು ವಾರದಲ್ಲಿ 2-3 ದಿವಸ ಅಂತೂ ಗ್ಯಾಸ್ ಫುಲ್ಲು ಒರೆಸ್ಕೊತಾ ಇರ್ತೀನಿ. ತುಂಬಾ ಕ್ಲೀನಾಗಿರಬೇಕು, ನನಗೆ ಏನೇ ಕೆಲಸ ಮಾಡಿದ್ರು ನೀಟಾಗಿರಬೇಕು ಅನ್ನೋದಕ್ಕೋಸ್ಕರ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಇವತ್ತು ಅವರೆಕಾಯಿ ಕೂಡ ತೊಗೊಂಡ್ವಿ ಇಲ್ಲೇ ಅಂಗಡಿ ಹತ್ರನೇ. ಸೊ ನಮ್ಮ ಮನೆಯವರೆಲ್ಲ ಸುಲಿತಾರೆ ಮನೆಯಲ್ಲಿ. ಇವಾಗ ಕೊಟ್ಟಂಗೆ ಅವರೇ ಇವಾಗ ಗ್ರೇವಿನ ಮಾಡಬೇಕು. ಹಾಗೆ ಅದಕ್ಕೆ ಮುಂಚೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನು ಗ್ಯಾಸ್ ಮಾತ್ರ ಒರೆಸ್ಕೋತಾ ಇದ್ದೀನಿ. ಇನ್ನು ಅಂಜಲಿ ಕೂಡ ಪಾತ್ರೆ ವಾಶ್ ಮಾಡೋದು ಅದೆಲ್ಲ ಮಾಡ್ಕೋತಾ ಇರ್ತಾಳೆ.
ನಮ್ಮ ಮನೆಯವರು ಎಲ್ಲ ಅವರೆಕಾಯಿನ ಸುಲ್ಕೊತವ್ರೆ. ಇವಾಗ ಅವರೆಕಾಯಿ ಹುಳಿ ಸಾಂಬಾರು ಮಾಡೋದಕ್ಕೆ ಅವರೆಕಾಳನ್ನ ಸುಲಿತಾ ಇದ್ದೀವಿ. ನಮ್ಮ ಮನೆಯವರು ಅವರೆಕಾಯಿ ಸುಲ್ಕೊಡ್ತವ್ರೆ. ಮತ್ತು ಇಲ್ಲಿ ಪಾಪು ನೋಡಿ ಇವತ್ತು ಬೇಗ ಬಂದು ನಿದ್ದೆ ಹೋಗಿಬಿಟ್ಟಿದ್ದಾನೆ. ಚೆನ್ನಾಗಿ ನಿದ್ದೆ ಹೊಡಿತಾನೆ. ಟೈಮ್ ನೋಡಿ ಎಷ್ಟಾಯಿತು. ಇಲ್ಲಿ ಅಂಜಲಿ ಪಾತ್ರೆಗಳು ವಾಶ್ ಮಾಡ್ಕೊತಾಳೆ ಇವತ್ತು. ನಾನು ಗ್ಯಾಸ್ ಎಲ್ಲ ಒರೆಸ್ಕೊಟ್ಟಿದ್ದೀನಿ. ಅವಳ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಆಚೆ ಕಸ ಎಲ್ಲ ಗುಡಿಸಿದ್ದಾಳೆ. ನಾನು ಮಾಡ್ಕೋತಾ ಇದ್ದೀನಿ ಇವಾಗ. ಸೊ ಎಲ್ಲ ಒಣಗಿರುವಂಥ ಹೂವು ಎಲ್ಲ ತೆಗೆದು ಪೂಜೆ ಮುಗಿಸ್ಕೊಂಡು ಇವಾಗ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೀನಿ. ಸೊ ಹೂವು ಒಣಗಿರೋದೆಲ್ಲನೂ ತೆಗೆದುಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮೊನ್ನೆ ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಇವತ್ತು ಸಿಂಪಲ್ಲಾಗಿ ಹಾಗೆಯೇ ಪೂಜೆ ಬಿಡಿ ಹೂವು ಆಯಿತು, ಅದನ್ನೇ ಹಾಕಿ ಪೂಜೆಯನ್ನು ಮುಗಿಸಿ ಇವಾಗ ಮಿಷಿನ್ಗೆ ಅಷ್ಟರಲ್ಲಿ ಬಟ್ಟೆ ಕೂಡ ಆಗಿತ್ತು. ಅದನ್ನೆಲ್ಲನೂ ತೆಗೆದು ಇವಾಗ ಬಟ್ಟೆ ಎಲ್ಲ ಹಿಂಡಾಕಬೇಕು. ತುಂಬಾ ಕೆಲಸ ಇರುತ್ತೆ. ಮನೆಗೆ ಬಂದಮೇಲೆ ಅಂತೂ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ, ಅಷ್ಟು ಕೆಲಸ ಇರುತ್ತೆ. ಹಾಗೆ ಒಂದು ಸ್ಟ್ಯಾಂಡ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸ್ಟ್ಯಾಂಡು ಪೂರ್ತಿ ಆ ಮನೇಲಿದ್ದಾಗಲೇ ಅದು ಪೂರ್ತಿ ಮನೆ ಚೇಂಜ್ ಮಾಡಬೇಕಂದ್ರೇ ಫುಲ್ ಕಿತ್ತೋಗಿತ್ತು. ಇವಾಗ ಹೊಸದೊಂದು ತೊಗೊಂಡ್ರೆ ನನಗೆ ವಿಡಿಯೋ ಮಾಡೋದಕ್ಕೆ ಈಸಿ ಆಗುತ್ತೆ. ಎಲ್ಲ ಮೇಲೆ ಹೋಗಿ ಇವಾಗ ಹೋಗಿ ಒಣಗಿಸ್ಬಿಟ್ಟು ಬರಬೇಕು ಮತ್ತೆ ನಾನು. ಸೊ ಎಲ್ಲ ಕೆಲಸನ ಮುಗಿಸಿ ಪೂಜೆ ಕೂಡ ಆಯಿತು ಫ್ರೆಂಡ್ಸ್. ಇವಾಗ ಮತ್ತೆ ಬಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಮಿಷಿನ್ಗೆ. ಆಚೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ಬಂದು ಇವಾಗ ರಂಗೋಲಿ ಹಾಕೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಇನ್ನು ನಾಳೆ ಶುಕ್ರವಾರ ಇರೋದ್ರಿಂದ ಇವಾಗ ರಂಗೋಲಿ ಹಾಕೋತಾ ಇದ್ದೀನಿ. ಮನೆ ಒಳಗಡೆ ಅಷ್ಟೆಲ್ಲ ಕೆಲಸನ ಮುಗಿಸ್ಬಿಟ್ಟು ಇನ್ನು ಅಡುಗೆ ಕೂಡ ಆಗಿರಲಿಲ್ಲ. ಸೊ ಅಂದರೆ ಅವರೆಕಾಳು ಸಾರಿಗಿಟ್ಬಿಟ್ಟು ನಾನು ಇವಾಗ ಬೇವಿನ ಸೊಪ್ಪು ಮರ ಏನಿದೆ ನಮ್ಮ ಮನೆ ಎದುರುಗಡೆ, ಸೊ ಅದನ್ನು ನಾವು ನಮ್ಮ ಮನೆ ದೇವರೇ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿ ಕೂಡ ನಾನು ಪ್ರತಿ ದಿವಸ ನಮ್ಮ ಮೇನ್ ಡೋರ್ ಹತ್ರ ಏನು ರಂಗೋಲಿ ಹಾಕ್ತೀನೋ ಸೊ ಅವಾಗ ಫಸ್ಟು ಗಿಡದ ಹತ್ರನೂ ಕೂಡ ರಂಗೋಲಿ ಹಾಕ್ತೀನಿ. ನಾಳೆ ಶುಕ್ರವಾರ ಅಂದ್ಕೊಂಡು ಅಲ್ಲೂ ಕೂಡ ಫಸ್ಟ್ ರಂಗೋಲಿನ ಹಾಕಿ ನಾನು ಇವಾಗ ರಂಗೋಲಿ ಬ್ಲಾಗ್ಸ್ ಕೂಡ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ಅಲ್ಲೂ ಕೂಡ ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದು ಸಂಜೆ ನಾನು ಮನೆ ಹತ್ರ ಕೂಡ ಅದೇ ರಂಗೋಲಿನ ಬಿಡಿಸ್ಕೋತಾ ಇರ್ತೀನಿ. ಎಲ್ಲ ರಂಗೋಲಿ ಬ್ಲಾಗ್ಸ್ಗಳು ಕೂಡ ನೋಡಿ ಫ್ರೆಂಡ್ಸ್. ಹಾಗೆ ನಾನು ಡೈಲಿ ಬ್ಲಾಗ್ಸು ಮತ್ತು ರೆಸಿಪೀಸು ಎಲ್ಲ ಬ್ಲಾಗ್ಸ್ನೂ ಹಾಕ್ತಾ ಇರ್ತೀನಿ. ಎಲ್ಲ ಡೈಲಿ ನೋಡಿ, ಯಾಕಂದರೆ ತುಂಬಾ ಕಡಿಮೆ ಜನ ನೋಡ್ತಾ ಇದ್ದೀರಿ ಆ ಬ್ಲಾಗ್ಸ್ ಎಲ್ಲನೂ. ಎಲ್ಲ ವಿಡಿಯೋಸ್ಗಳು ನೋಡಿ. ಮತ್ತು ನಾನು ಇವಾಗ ಬೇಗನೆ ಈ ರೀತಿಯಾಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಆದಷ್ಟು ತುಂಬಾ ಈಸಿ ಆಗಬೇಕು, ಎಲ್ಲರಿಗೂ ಬಿಡಿಸೋ ರೀತಿಯಾಗಿರಬೇಕು, ಕನ್ಫ್ಯೂಸ್ ಆಗಬಾರ್ದು. ಆ ಥರ ರಂಗೋಲಿಗಳನ್ನ ಹಾಕ್ತಾ ಇರ್ತೀನಿ. ರಂಗೋಲಿ ಹೇಗೆ ಹಾಕಿದ್ದೀನಿ ಅಂಥೇಳಿ ಎಲ್ಲರೂ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದರೆ ಎಲ್ಲರೂ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಈ ರೀತಿಯಾಗಿ ಇವತ್ತಿನ ರಂಗೋಲಿ ಈ ರೀತಿ ಹಾಕಿದ್ದೀನಿ. ಯಾಕಂದರೆ ನಾಳೆ ಶುಕ್ರವಾರ ಇರೋದ್ರಿಂದ ನಾನು ವಾರದಲ್ಲಿ 3 ದಿವಸ ಇಲ್ಲ 4 ದಿವಸ ರಂಗೋಲಿನ ಹಾಕ್ಕೊಳ್ತೀನಿ. ಅಂದರೆ ಕಾಂಪೌಂಡ್ ಒಳಗಡೆ ಧೂಳು ಮತ್ತು ಎಲೆಗಳೆಲ್ಲ ಬಂದಿರುತ್ತಲ್ಲ, ಹೇಗೋ ಗುಡಿಸ್ಲೇಬೇಕು ಅಂಥೇಳಿ ಒಂದೊಂದು ಸರಿ ಡೈಲಿ ರಂಗೋಲಿನ ಹಾಕ್ಬಿಡ್ತೀನಿ. ಇವಾಗ ಹೋಗಿ ಅಡುಗೆ ಕೆಲಸ ಮುಗಿಸ್ಬೇಕು. ಸೊ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ ಫ್ರೆಂಡ್ಸ್. ಇವತ್ತು ಎಲ್ಲ ಕೆಲಸ ಆದಮೇಲೆ ನೋಡಿ ದೋಸೆ ಒಂದು ಸ್ವಲ್ಪ ದೋಸೆ ಇಟ್ಟಿತ್ತು, ಹಾಗೆ ಅನ್ನ ಕೂಡ ಇಟ್ಟಿದ್ದೀನಿ ಇವತ್ತು. ಇವತ್ತು ಅಂತ ಇದ್ದೀನಿ, ಅನ್ನಕ್ಕೆ ಇಟ್ಟಿದ್ದೀನಿ. ವಿಜಿಲ್ ಹಾಕಿದ್ದೆ, ಊಟ ಮಾಡಬೇಕು, ತುಂಬಾ ಲೇಟ್ ಆಯಿತು. ಹಾಗೆ ದೋಸೆನ ಹಾಕ್ಕೋತಾ ಇದ್ದೀನಿ. ನೋಡಿ ಮಾಡಿಕೊಟ್ಟಂಗೆಲ್ಲ ಮಕ್ಕಳು ತಿಂದುಬಿಡ್ತಾರೆ ದೋಸೆಗಳು. ಮತ್ತು ಇವತ್ತು ಅವರೆಕಾಳು ಗ್ರೇವಿನ ಮಾಡಿದ್ದು, ಅಂದರೆ ಗಟ್ಟಿಯಾಗಿ ಗ್ರೇವಿ ಮಾಡಿದ್ದೀನಿ. ಸೊ ಇದನ್ನು ನಾನು ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ ಇವತ್ತು. ಸೊ ಅರ್ಜೆಂಟ್ ಇತ್ತು, ಟೈಮ್ ಆಗಿತ್ತಲ್ವ, ಹಾಗಾಗಿ ವಿಡಿಯೋ ಮಾಡಿಲ್ಲ. ಸೊ ಈ ವರ್ಷದ ಮೊದಲನೇ ಅವರೆಕಾಯಿ ನಮ್ಮ ಮನೇಲಿ ಇವತ್ತು ಮಾಡಿರೋದು. ಸೊ ನಂಗೆ ತುಂಬಾ ಇಷ್ಟ ಇದು ಅವರೆಕಾಳು ಗೊಜ್ಜು ಮಾಡಿದ್ದೀವಿ. ದೋಸೆಗೆ ಮತ್ತು ಅನ್ನಕ್ಕೂ ಆಗುತ್ತೆ ಅಂಥೇಳಿ. ಸಿಕ್ಕಾಪಟ್ಟೆ ಕೆಲಸ ಆಯಿತು. ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗೀತು. ಪೂಜೆ ಕೂಡ ಆಗಿ ಆಚೆ ಎಲ್ಲ ಗುಡಿಸಿ ನಾಳೆ ಶುಕ್ರವಾರ ಅಂಥೇಳಿ ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗಿಸ್ಕೊಂಡು ಬಟ್ಟೆಗಳು ವಾಶ್ ಮಾಡಿ ಮೇಲೆ ಹಾಕಿ ಇವಾಗ ಬಂದು ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ದೋಸೆ ಮಾಡಿಕೊಂಡ್ರೆ ಆಯಿತು. ದೋಸೆ ಮಾಡ್ತಾನೆ ಈ ಕಡೆ ಸಿಂಕಲ್ಲಿರುವಂಥ ಪಾತ್ರೆಗಳು ಕೂಡ ವಾಶ್ ಆಯಿತು. ಯಾಕಂದರೆ ಎಲ್ಲ ಕೆಲಸನೂ ಒಟ್ಟಿಗೆ ಸುಮ್ಮನೆ ನಿಂತಿರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ದೋಸೆ ಮಾಡ್ತಾನೆ ಆಲ್ಮೋಸ್ಟ್ ಕೆಲಸಗಳನ್ನ ಮುಗಿಸ್ಕೊಂಡೆ. ಹಾಗೆ ಇವಾಗ ಊಟಕ್ಕೆ ಹಾಕ್ಕೊಟ್ಬಿಟ್ರೆ ನಾನು ಊಟ ಮಾಡಿ ಇನ್ನು ಮಲ್ಕೊಳ್ಳೋಕೆ 12-1 ಗಂಟೆ ಆಗಿಬಿಟ್ಟಿರುತ್ತೆ ಟೈಮ್. ಸೊ ಬೇಗನೆ ಎಲ್ಲ ಕೆಲಸನ ಮುಗಿಸಿ ಮತ್ತು ಆಮೇಲೆ ಇವತ್ತು ಅಂಗಡಿದು ಮನೆದೆರಡು ಲೋಕ್ನ ಶೇಡ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ಸಿಂಪಲ್ ಆಗಿರೋವಂಥ ರೂಟೀನ್ನ ನಿಮಗೆ ಹೇಗೆ ಅನ್ನಿಸ್ತು ಅಂಥೇಳಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಎಂಡ್ ಮಾಡಿ ಮತ್ತು ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.